ಹಾಸನದ ಹೊಳೆನರಸೀಪುರದಲ್ಲಿ ಪ್ರೀತಂ ಗೌಡ ಶ್ರೇಯಸ್ ಪಟೇಲ್ರನ್ನ ಹಾಡಿ ಹೋಗಲಿದ್ದಾರೆ. ಶ್ರೇಯಸ್ ಪಟೇಲ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ ಅಡಗಿದೆ. ಎಲ್ಲಿ ತನಕ ಹೊಳೆನರಸೀಪುರದಲ್ಲಿ ಶ್ರೇಯಸ್ ಪಟೇಲ್ ಗೆಲ್ಲಿಸ್ತೀರಿ ಅಲ್ಲಿಯ ತನಕ ನಾನು ಯಾವುದೇ ಪಕ್ಷದಲ್ಲಿರಲಿ, ನಾನು ಹೊಳೆನರಸೀಪುರದಲ್ಲಿ ಬರ್ತೀನಿ. ನಾನು ಒಂದು ಪಕ್ಷದ ಪ್ರಮುಖ ಸ್ಥಾನದಲ್ಲಿದ್ದೇನೆ, ಅವರು ಬೇರೆ ಪಕ್ಷದ ಸಂಸದ. ಆದರೆ ಮಾನವೀಯತೆ ಮುಖ್ಯ, ಅದು ಕಳೆದು ಹೋಗಿತ್ತು, ಅದು ಈಗ ವಾಪಸ್ ಆಗಿದೆ ಅಂತ ಹೇಳಿದರು. ಎಲ್ಲ ಬದಲಾಗಿದೆ. ಅದರ ಶ್ರೇಯಸ್ಸು ಶ್ರೇಯಸ್ಸರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ ಕೂಡ ಅಡಗಿದೆ. ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ್ರೆ ಅಂತ ಅನ್ನಿಸ್ತು. ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕೋದು, ಒಂದು ತೋಟದ ಮನೆಗೆ ಲೈಟ್ ಇರೋದು, ಇಡೀ ಹೊಳೆನರಸೀಪುರಕ್ಕೆ ಲೈಟ್ ಇರೋಂಥದ್ದು ನಾನು ನೋಡಿರಲಿಲ್ಲ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೊಗ್ಳಿ ತಾಂಡದ ಕೃಷ್ಣನಾಯಕ್ ಅನ್ನೋ ರೈತನ ಹೊಲದಲ್ಲಿ ಬೋರ್ವೆಲ್ ಕೊರೆಸಿದಾಗ ನೀರು ಉಕ್ಕಿ ಹರಿದಿದೆ. ಬೋರ್ವೆಲ್ ಕೊರೆಸಿದ ರೈತರ ಹೊಲದಲ್ಲಿ ಬಾನೆತ್ತರಕ್ಕೆ ಚಿಮ್ಮಿದ ನೀರು ಕಂಡು ರೈತ ಫುಲ್ ಖುಷಿಯಾಗಿದ್ದಾರೆ. ಸರ್ಕಾರದ ಅನುದಾನವಿಲ್ಲದೆ ಸ್ವಂತ ಖರ್ಚಿನಲ್ಲಿ ರೈತ ಬೋರ್ವೆಲ್ ಕೊರೆಸಿದ್ದು ಗಂಗಾಮಾತೆ ರೈತನ ಕೈ ಹಿಡಿದಿದ್ದಾಳೆ. ಕಳ್ಳನೋರ್ವ ಹಾಡಹಗಲೇ ಸ್ಟುಡಿಯೋಗೆ ನುಗ್ಗಿ ಹಣ ಕದ್ದು ಎಸ್ಕೇಪ್ ಆಗಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ಪಟ್ಟಣದ ವಿಎಸ್ ಸ್ಟುಡಿಯೋದಲ್ಲಿ ನಡೆದಿದೆ. ಸ್ಟುಡಿಯೋ ಮಾಲೀಕರು ಇಲ್ಲದಿದ್ದನ್ನು ಗಮನಿಸಿ ಡ್ರಾಯರ್ನಲ್ಲಿರುವಂತಹ 5,000 ರೂಪಾಯಿ ಹಣವನ್ನು ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಇನ್ನು ಕಳ್ಳನ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಧಾರವಾಡಕ್ಕೆ ಡಕಾಯಿತರ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅನ್ಯ ರಾಜ್ಯದ ಡಕಾಯಿತಿ ಬಗ್ಗೆ ಪೊಲೀಸ್ ಆದೇಶದ ಪ್ರತಿ ವೈರಲ್ ಆಗಿದೆ. ಧಾರವಾಡ ಜಿಲ್ಲಾ ಪೊಲೀಸರ ಹೆಸರಿನಲ್ಲಿ ಆದೇಶ ಪ್ರತಿ ಕೆಲವೊಂದು ಸಿಸಿ ಕ್ಯಾಮೆರಾ ವಿಜುವಲ್ಸ್ ಜೊತೆಗೆ ವೈರಲ್ ಆಗಿದೆ. ಆದರೆ ಈ ಬಗ್ಗೆ ಹುಬ್ಳಿ ಧಾರವಾಡ ಎಸ್ಪಿ, ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ಆ ಥರ ಯಾವುದೇ ಸುದ್ದಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿ ಇಂದಿನಿಂದ ಕಡಲೆಕಾಯಿ ಪರೀಕ್ಷೆ ನಡೆಯಲಿದೆ. ಐತಿಹಾಸಿಕ ಕಡಲೆಕಾಯಿ ಪರೀಕ್ಷೆಗೆ ಜನಸಾಗರವೇ ಹರಿದು ಬರ್ತಾ ಇದ್ದು ಪರೀಕ್ಷೆಯನ್ನು ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಗುಂಡಿಗಳಿಗೆ ಸದ್ಯಕ್ಕಂತೂ ಮುಕ್ತಿ ಸಿಗುವಂತೆ ಕಾಣಿಸ್ತಾ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಬಂಡೆಕಲ್ಲು ಮೇಲೆ ನೀರು ಹಾಕದಂತೆ ಮಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಿಗೂ ಕಿಮ್ಮತ್ತು ನೀಡದೆ ಬಿಬಿಎಂಪಿ ಅಧಿಕಾರಿಗಳು ಮಹಾ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ. ವಾಹನ ಸವಾರರ ಜೀವದ ಬಗ್ಗೆ ಒಂದ್ ಸ್ವಲ್ಪ ಕಿಂಚಿತ್ತೂ ಕಾಳಜಿಯೇ ಇಲ್ವಾ ಅಂತ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ವಾಕ್ಸಮರ ಮುಂದುವರಿಸಿದ್ದಾರೆ. ವಿಜೇಂದ್ರರಿಂದ ಏನೂ ಆಗಿಲ್ಲ ಎಂಬ ಯತ್ನಾಳ್ ವಾದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿವೈ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಿದ್ದು ಅಮಿತ್ ಶಾ, ನರೇಂದ್ರ ಮೋದಿ ಅವರು. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಆಗಿದೆ. ಈ ತನಕ 17 ಲೋಕಸಭೆಯನ್ನ ಗೆದ್ದಿದ್ದೇವೆ. ವಿಜೇಂದ್ರ ಸಂಘಟನೆ ಸಾಮರ್ಥ್ಯದಿಂದಲೇ ಅಷ್ಟು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಿದೆ ಅಂತ ಯತ್ನಾಳ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಇಲ್ಲ ಬಿಜೆಪಿ ಅಷ್ಟೇ ರಾಜ್ಯದ ಅಧ್ಯಕ್ಷ ಆಗಿ ಮಾಡಿದ್ದು 16 ಬಾರಿ ಹೇಳಿದ್ದು 100 ಬೆಳೀನಿ. ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, ಸಂತೋಷಿ ಅವರು. ಈಗ ನರೇಂದ್ರ ಮೋದಿಯವರ ಅಪಾಯಿಂಟ್ಮೆಂಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ 17 ಲೋಕಸಭೆ ಗೆದ್ದಿದ್ದೀವಿ. 17 ಲೋಕಸಭೆ ಗೆದ್ದಿದ್ದೀವಿ. ಗೆದ್ದಿಲ್ವಾ? ಸಂಘಟನೆ ಮಾಡಿಲ್ವಾ ವಿಜೇಂದ್ರ ಸಾಮರ್ಥ್ಯ ಇಲ್ವಾ? ವರ್ಚಸ್ಸಿಲ್ವಾ? ಯಡಿಯೂರಪ್ಪನವ್ರು ಸೈಕಲ್ ತುಳಿಯುವಾಗ ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಹೇಳ್ತಾರಲ್ಲ, ಇವ್ರು ರಾಜಕಾರಣಕ್ಕೆ ಬಂದಾಗ ಯಡಿಯೂರಪ್ಪನವ್ರು ರಾಜಕಾರಣಕ್ಕೆ ಬಂದಾಗ ಇವ್ರು ಯಾರು ಕಣ್ಣೇ ಬಿಟ್ಟಿಲ್ಲ. ಕೇಳ್ತೀನಿ, ಸವಾಲಕ್ಕೆ ಬರೀ ನನ್ನ ತಾಕತ್ತಿದ್ರೆ ರಾಜ್ಯಕ್ಕೆ ಉಸ್ತುವಾರಿ ಬಂದಿರ್ತಾರೆ, ಅವ್ರನ್ನೂ ಟೀಕೆ ಮಾಡ್ತಾರೆ. ಅಂದರೆ ಇವರೇನು ಮಹಮ್ಮದ್ ಬಿನ್ ತೊಗೊಳಕ್ಕ
ಸದ್ದಾಂ ಹುಸೇನ ಇಲ್ಲಿ ಯಾವ ವರ್ಸಸ್ ಇಲ್ಲ, BJP ಅಷ್ಟೇ ರಾಜ್ಯದ ಅಧ್ಯಕ್ಷ ಆಗಿ ಮಾಡಿದ್ದು. 10 ಬಾರಿ ಹೇಳಿದ್ದು 100 ಬೆಳೀನಿ. ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ, ಸಂತೋಷಿ ಅವರು. ಈಗ ನರೇಂದ್ರ ಮೋದಿಯವರ ಅಪಾಯಿಂಟ್ಮೆಂಟ್ ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ 17 ಲೋಕಸಭೆ ಗೆದ್ದಿದ್ದೀವಿ. 17 ಲೋಕಸಭೆ ಗೆದ್ದಿದ್ದೀವಿ. ಗೆದ್ದಿಲ್ವಾ? ಸಂಘಟನೆ ಮಾಡಿಲ್ವಾ? ವಿಜೇಂದ್ರ ಸಾಮರ್ಥ್ಯ ಇಲ್ವಾ? ವರ್ಚಸ್ಸಿಲ್ವಾ? ಯಡಿಯೂರಪ್ಪನವ್ರ ಸೈಕಲ್ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಲೋಕ ಪೊಲೀಸರು ಮೂಡಾ ಕಚೇರಿ ಮೇಲೆ ದಾಳಿಗೆ ಸಿದ್ಧವಾಗಿದ್ದಾರೆ. ದಾಳಿಗೆ ಜಾರಿಯಾಗಿದ್ದ ವಾರಂಟ್ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ಜೂನ್ 28ನೇ ತಾರೀಕು ವಾರಂಟ್ ಪಡೆದಿದ್ರು. ಲೋಕಾಯುಕ್ತ ಟೀಮ್ ಜೂನ್ 30ನೇ ತಾರೀಕು ದಾಳಿಗೆ ಸಿದ್ಧವಾಗಿತ್ತು. ಜೂನ್ 29ರಂದೇ ಮೂಡಾಕ್ಕೆ ನಗರಾಭಿವೃದ್ಧಿ ಅಧಿಕಾರಿಗಳು ಭೇಟಿ ನೀಡಿದರು. ಇಲಾಖೆಯ IAS ಅಧಿಕಾರಿಗಳು 3 ತಂಡ ಭೇಟಿ ನೀಡಿತ್ತು. 140 ಫೈಲ್ಗಳನ್ನ ತೆಗೆದುಕೊಂಡು ಹೋಗಿದ್ರು. ಜುಲೈ 1ಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಚಿವ ಭೈರತಿ ಸುರೇಶ್ ಭೇಟಿ ಕೊಟ್ಟಿದ್ರು. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಹೋರಾಟಗಾರರು ಮುಂದಾಗಿದ್ದಾರೆ. ಸದನದ ಒಳಗೆ ಸರ್ಕಾರದ ವೈಫಲ್ಯ, ಭ್ರಷ್ಟಾಚಾರದ ಹಗರಣಗಳು, ಅಭಿವೃದ್ಧಿ ಕುಂಠಿತ ಅಸ್ತ್ರ ಪ್ರಯೋಗ ಮಾಡಲು ಈಗ ಬಿಜೆಪಿ ಸಜ್ಜಾಗಿದೆ. ಡಿಸೆಂಬರ್ 9ರಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿದೆ. ಡಿಸೆಂಬರ್ 10ರಂದೇ ಸಾವಿರಾರು ಟ್ರ್ಯಾಕ್ಟರ್ಗಳ ಮೂಲಕ 2A ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿಗಳು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಸಿದ್ಧತೆಯನ್ನು ನಡೆಸಿದ್ದಾರೆ. ಅಧಿವೇಶನ ಡಿಸೆಂಬರ್ 9ರಿಂದ ನಡೆಯುವಂಥದ್ದೇ ಪೂರ್ವಭಾವಿ ಸಭೆ ಮಾಡಿದ್ವಿ. ಏನು ತಯಾರಿ ನೋಡಬೇಕು, ನಮ್ಮದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನೇನು ತಯಾರಿ ಆಗಿದೆ ಅಂದರೆ ನಮ್ಮಿಂದ ಮಾಡಲಿಕ್ಕೆ ಮಾಡಿದ್ವಿ. ಈಗಾಗಲೇ DC ಅವ್ರ ನೇತೃತ್ವದಲ್ಲಿ ಸಂಪೂರ್ಣ ತಯಾರಿ ಆಗಿದೆ. ಅಂಥದ್ದು ಯಾವುದೇ ಬಾಕಿ ಇಲ್ಲ. ಕಳೆದ 20 ವರ್ಷಗಳು ನಡೀತಾ ಇದೆ. ಹಿಂಗಾಗಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಏನು ಸಮಸ್ಯೆ ಇದ್ರೆ ಸುಧಾರಣೆ ಮಾಡುವಂಥ ಪ್ರಯತ್ನ ಆಗ್ತದೆ. ಅಧಿವೇಶನ ಡಿಸೆಂಬರ್. ಬೆಳಗಾವಿ SDC ರುದ್ರಣ್ಣ ಆತ್ಮಹತ್ಯೆ ಪ್ರಕರಣ ರಾಷ್ಟ್ರಪತಿ ಪ್ರಧಾನಿ ಕಚೇರಿಯ ಅಂಗಳಕ್ಕೂ ಕೂಡ ತಲುಪಿದೆ. ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ನವೆಂಬರ್ 5ನೇ ತಾರೀಕು SDC ರುದ್ರಣ್ಣ ಆತ್ಮಹತ್ಯೆಗೆ ಶರಣಾಗಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ PA ಸೋಮು, ತಹಶೀಲ್ದಾರ್ ಬಸವರಾಜ್ ನಾಗರಾಳ, FDC ಅಶೋಕ್ ಕಬ್ಬಲಿಗೇರ್ ತನಗೆ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೀಗ ಈ ಪ್ರಕರಣದ ತನಿಖೆಯನ್ನ CBIಗೆ ವಹಿಸುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, CM ಅವ್ರಿಗೆಲ್ಲರಿಗೂ ಕೂಡ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಯೊಬ್ಬರು ಪತ್ರ ಬರೆದಿದ್ದಾರೆ. ಪತ್ರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನಾಗಮಂಗಲದಲ್ಲಿ ಕೋಮು ಗಲಭೆಯಲ್ಲಿ ಅಂಗಡಿಗಳನ್ನ ಕಳೆದುಕೊಂಡಿದ್ದ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರದ ಭರವಸೆ ಕೊಡಲಾಗಿತ್ತು. ಆದ್ರೀಗ ಸರ್ಕಾರದ ಕೊಟ್ಟಿರುವಂತ ಈ ಪರಿಹಾರಕ್ಕೆ ಅಂಗಡಿ ಮಾಲೀಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಗಲಭೆಯ ನಷ್ಟ ಸರ್ಕಾರ ಕೊಟ್ಟಂತ ಪರಿಹಾರದಲ್ಲಿ ವ್ಯತ್ಯಾಸವಿದೆ. DC ವರದಿಯನ್ನು ಕೂಡ ಪರಿಗಣನೆ ಮಾಡದೆ ಕಾಟಾಚಾರಕ್ಕೆ ಪರಿಹಾರ ಕೊಟ್ಟಿದ್ದಾರೆ. 25ರಿಂದ 30 ಲಕ್ಷ ನಷ್ಟ ಆಗಿದೆ. ಆದರೆ ಸಚಿವ ಚಲುವರಾಯಸ್ವಾಮಿ ಕೊಟ್ಟಿರೋದು ಮಾತ್ರ ಕೇವಲ 50,000, 1 ಲಕ್ಷ ರೂಪಾಯಿ ಮಾತ್ರ. ಇದನ್ನು ಇಟ್ಕೊಂಡು ಏನ್ ಮಾಡೋಕ್ಕಾಗತ್ತೆ ಅಂತ ಅಂಗಡಿಯನ್ನ ಕಳೆದುಕೊಂಡಂತ ಸಂತ್ರಸ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಪಾತ್ರೆ ಅಂಗಡಿ ಪೊಲೀಸ್ ಸ್ಟೇಷನಿಂದ ಬರೀ ಕೇವಲ 30 ಮೀಟರ್ ದೂರದಲ್ಲಿ ನನ್ನ ಅಂಗಡಿ ಇದೆ. ಸುಮಾರು 30 ಲಕ್ಷ ರೂಪಾಯಿ ಮಾಲ್ ಸುಟ್ಟೋಗಿದೆ. ಸಚಿವರು ಹೇಳ್ತಾರೆ ಆದಷ್ಟು ಜಾಸ್ತಿ ಕೊಡಿಸ್ತೀನಿ ದುಡ್ಡು ಅಂತ ಸಚಿವರು ಹೇಳ್ತಾರೆ. ಬರೀ 50,000 ರೂಪಾಯಿ ನನಗೆ ಬಂದಿದೆ. 50,000 ರೂಪಾಯಿ ನನಗೆ ಅಲ್ಲಿ ಕ್ಲೀನ್ ಮಾಡ್ಸೋಕ್ಕೆ, ಬರೀ ಆ ಕ್ಲೀನ್ ಮಾಡ್ಸೋಕ್ಕೆ ದುಡ್ಡು ಆಗದೆ. 50,000 ರೂಪಾಯಿ ನನಗೆ ಕಾಂಪನ್ಸೇಷನ್ ಬಂದಿದೆ. ಭಾಳ ಲಾಸ್ ಆಗಿದೆ. 50,000 ರೂಪಾಯಿ ತಗೊಂಡೆ ಅನ್ನೋದು ಯಾಕೆ ಸರ್? ಈ 50,000 ರೂಪಾಯಿನ ನಾನು ವಾಪಸ್ ಮಾಡ್ತಾ ಇದ್ದೀನಿ. ನನಗೆ ಬೇಕಾಗಿಲ್ಲ ಕಾಂಪನ್ಸೇಷನ್. ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆಯಾಗಿದೆ. ಹೊಸಪೇಟೆಯಲ್ಲಿ ಸರ್ಕಾರಿ ಸಿಬ್ಬಂದಿ ನಕಲಿ ದಾಖಲೆ ಸೃಷ್ಟಿಸಿದ್ದಾರಂತೆ. ಈ ನಕಲಿ ದಾಖಲೆಯಿಂದ ಜಾಗ ಮಾರಾಟ ಮಾಡೋದಕ್ಕೆ ಸಹಕರಿಸಿರೋ ಆರೋಪ ಕೇಳಿಬಂದಿದೆ. ನಗರಸಭೆಯ ಕೆಲವು ಸಿಬ್ಬಂದಿ ಸೇರಿದಂತೆ ಒಟ್ಟು 8 ಜನರ ವಿರುದ್ಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರಸಭೆ ಪೌರಾಯುಕ್ತ C ಚಂದ್ರಪ್ಪ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ಪುಷ್ಪ ಕೊಂಡಯ್ಯನವ್ರದ್ದು ಪ್ರಾಪರ್ಟಿ ಮೂಲ 2017ರಲ್ಲಿ ಅವ್ರದ್ದು ಪ್ರಾಪರ್ಟಿ ಏನೋ ಬೇರೆ ಹೆಸರಿಗೆ ಖಾತೆ ಆಗಿದೆ ಅನ್ನೋ ಕಾರಣಕ್ಕೆ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ಬಗ್ರೈಸ್ ಮಾಡಿಸಿ ಅದನ್ನ ವೆಕೆಟ್ ಮಾಡಿಸಿ ಶೋಭಾ ಕೊಂಡಯ್ಯ ಅಂತ ಏನಿದ್ದಾರೋ ಅವ್ರ ಹೆಸರಿಗೆ ಖಾತೆ ಮಾಡಿಸ್ಬಿಟ್ಟಿದ್ದಾರೆ 2023ರಲ್ಲಿ ಮೇ ತಿಂಗಳದು. ಮೊನ್ನೆ ರೀಸೆಂಟಾಗಿ ಅದನ್ನು ನಮ್ಮಲ್ಲಿ ಅದು ಖಾತೆ ನವೀಕರಣಕ್ಕೆ ಬಂದಾಗ ಅವ್ರಿಗೆ ಮಾಲೀಕರಿಗೆ ಗೊತ್ತಾಗಿ, ಅದು ನಮ್ಮ ಅಧ್ಯಕ್ಷರಿಗೆ ಗೊತ್ತಾಗಿ, ಹಿಂಗೆ ಮಾಹಿತಿ ಗೊತ್ತಾದಾಗ ಅದನ್ನು ಅನೂರ್ಜಿತಗೊಳಿಸಿ ಅದನ್ನ ನೋಡಿದರೆ ಅದು ಸ್ವಲ್ಪ ನಮ್ಮ ಫೇಕ್ ID ಮತ್ತು ಒರಿಜಿನಲ್ ನಮ್ಮ ಒಬ್ಬರು ಕೇಸ್ ವರ್ಕರು, ಇನ್ನೊಬ್ಬರು RI
ಅದು ಸುಮಾರು 45 ದಿವಸ ಒಬ್ಬೊಬ್ಬರ ಹತ್ರ ಒಂದೊಂದು ಲಾಗಿನಲ್ಲಿ ಬಾಕಿ ಉಳಿದಿದೆ ಫೈಲು. ಬಾಕಿ ಉಳಿದ ಫೈಲು ಯಾಕೆ ಉಳಿತು ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದರು. ಆದರೆ ಅವ್ರ ಲಾಗಿನಿಂದನೇ ಅದು ಮೂವ್ ಆಗಿರೋದ್ರಿಂದ ಮತ್ತು ಅವ್ರು ಯಾರಿಗೂ ಪಾಸ್ವರ್ಡ್ ಆಗಲಿ ಇನ್ನೂ ಇದು OTP ಆಗಲಿ ಯಾವುದೂ ಕೊಟ್ಟಿಲ್ಲ.